ಇದು ಮುದ್ದು ಸೊಸೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ವಿದ್ಯಾ ಇಲ್ಲಿ ಬಂದು, ಅಣ್ಣ ನೀವು ಇದಕ್ಕೆ ಅಣ್ಣ ಇಲ್ಲಿ ಪಾರ್ಸಲ್ ಕಟ್ತಾ ಇದ್ದೀರಾ, ನೀವು ಹೋಗಿ ನೀವು ಕ್ಯಾಶ್ ಕೌಂಟ್ರ್ ಹತ್ರ ಇರಿ, ನಾನು ಪಾರ್ಸಲ್ ಕಟ್ತೀನಿ. ನೋಡಮ್ಮ ವಿದ್ಯಾ, ನೀನು ಮೇಲೆ ಕೆಲ್ಸಕ್ಕೆ ಬರೋದಿಲ್ಲ ಬೇಡ ಅಂತ. ಏನಣ್ಣ ಹೇಳ್ತಾ ಇದ್ದೀರಿ, ಇಷ್ಟು ದಿವಸ ಇವಾಗ ಕೆಲ್ಸಕ್ಕೆ ಬರಬೇಡ ಅಂದರೆ ಹೆಂಗಣ್ಣ ಅಂದರೆ, ನೋಡವ ಏನೇ ಕೇಳಿದ್ರು ಹೋಗಿ ನಿಮ್ಮ ಮಾವ ಶಿವರಾಮೇಗೌಡನ ಕೇಳ್ಕೊ ನೀನು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಮನೆಯೊಳಗೆ ಸುಭಾಷ, ಚಿತ್ರ ಮತ್ತು ಈಶ್ವರಿ 3 ಜನ ನಿಂತು ಮಾತಾಡ್ತಾ ಇರೋ ಅದೇ ಟೈಮಿಗೆ ಏನಾಯ್ತು ಗಂಟ್ಲ ಸುಭಾಷ ಅಂತ ಅವ್ರ ಅಕ್ಕ ಅವರಮ್ಮ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ, ಅದು ಅಮ್ಮ ನನ್ನ ಜೀವನ ಹೆಂಗಾಗ್ಬಿಡ್ತು ಅಂತೆಲ್ಲ ಹೇಳಿ ಸುಭಾಷ ಹೇಳ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ನವ್ಯ ಬಂದು ಏನು ಅಂತೆಲ್ಲ ಹೇಳಿ ಕೇಳಿದಾಗ, ಅದು ಮಗು ಯಾಕೋ ಬೇಜಾರಾಗಿದೆ ನೋಡಿ, ಫೀಡಿಂಗ್ ಬಾಟ್ಲ್ ಕೊಡೋದು ನೋಡು, ನನ್ನ ಮಗ ತುಂಬ ಸೂಕ್ಷ್ಮ, ನಿನ್ನ ಮಗ ಮುಚ್ಚಿರಿ ಬಾಯಿ, ನಿಮ್ಮ ಮಗ ಏನು ಸೂಕ್ಷ್ಮಿ ಎಲ್ಲ ಗೊತ್ತಿರೋದೇ ಐತೆ, ಅವನು ಬೇರೆ ಸಮೇತ ಎಲ್ಲದ್ದು ಜಾಲಾಡಿಸ್ಬಿಟ್ಟಿದ್ದಾನು ಅಂತೆಲ್ಲ ಹೇಳ್ತಾರೆ. ಅದು ಅಂತೆಲ್ಲ ಹೇಳಿ ಬಾಯಿ ಮುಚ್ಚಬೇಕಂತೆಲ್ಲ ಹೇಳಿ ಸನ್ನೆ ಮಾಡಿದಾಗ ಈ ಕಡೆಯಿಂದ ಅದೇ ಟೈಮಿಗೆ ಇವನೆಂಥ ಲಫಂಗ ಎಂಥ ಲುಚ್ಚ ಅಂತ ಎಲ್ಲ ಚೆನ್ನಾಗಿ ಗೊತ್ತೇ ಇದೆ ಅಂತೆಲ್ಲ ಹೇಳಿ ಅವರು ಹೇಳ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ನವ್ಯ ಅವರಪ್ಪ ಫೋನ್ ಮಾಡಿ ಏನು ಮಾಡ್ತಾ ಇದೆಯಾ ಮಗಳೇ ಅಂತೆಲ್ಲ ಕೇಳಿದಾಗ, ಏನಿಲ್ಲಪ್ಪ ಅದು ಅಂತೆಲ್ಲ ಹೇಳಿದಾಗ, ಆರಾಮಿದೆಯಾ ಅಂದರೆ, ಇನ್ನೇನು ಆರಾಮಿರೋಕ್ಕಾಗತ್ತಪ್ಪ, ಈ ಮನೇಲಿ ನೆಮ್ಮದಿ ಆರಾಮನ್ನೋದೇ ಇರುತ್ತಾ, ಯಾಕಂದರೆ ಈ ಮನೆ ತುಂಬ ಬರೀ ಸೋಂಬೇರಿಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರ ಅಂತೆಲ್ಲ ಏನವ ಹೇಳ್ತಾ ಇದೆಯಾ ಅಂದರೆ, ಕಣಪ್ಪ ಅಂತೆಲ್ಲ ಹೇಳ್ತಾ ಇದ್ದಾಗ, ಇವ್ರು 3 ಜನಕ್ಕೆ ಹೇಳ್ತಾ ಇರೋದು, ಬೇರೆ ಯಾರಿಗೂ ಹೇಳ್ತಾ ಇಲ್ಲ ಅವರು. ಅದೇ ಟೈಮಿಗೆ ಅವ್ರ ತಂದೆ ಇದ್ದು, ಅಲ್ಲಿ ಯಾರಿದ್ದಾರೆ ಫೋನ್ ಕೊಡವ ಅಂತೆಲ್ಲ ಹೇಳ್ದ. ನಮ್ಮ ಮದರ್ ಇನ್ ಲಾ ಇದ್ದಾರಪ್ಪ, ಕೊಡ್ತೀನಿ ಅಂತೆಲ್ಲ ಹೇಳಿ, ತಗೊಳ್ಳಿ ನಮ್ಮ ತಂದೆ ಮಾತಾಡಬೇಕಂತೆ ನಿಮ್ಮ ಹತ್ರ ಅಂತೆಲ್ಲ ಹೇಳಿ, ಸರಿ ಕೊಡು ಅಂತೆಲ್ಲ ಹೇಳಿ ಬೀಗ್ರಿ ಅಂತ. ಏನು ನೀವಂತೂ ಅವನಿಗೆ ಕೆಲಸ ಮಾಡೋದು ಕಲಿಸಿಲ್ಲ, ಅಟ್ಲೀಸ್ಟ್ ನಾವಾದರೂ ಕೆಲಸ ಮಾಡೋದು ಕಲಿಸ್ತೀವಿ, ಜೀವನದ ದಾರಿ ತೋರಿಸ್ತೀವಿ, ಒಂದು ಕೆಲಸ ಮಾಡಿ ಅವ್ರಿಗೆ ನಮ್ಮದು ಇಟಗಿ ಫ್ಯಾಕ್ಟ್ರಿ ಹತ್ರ ಬರೋಕ್ಕೆ ಹೇಳಿ ಅಂತೆಲ್ಲ ಹೇಳಿ ಅವರು ಸಂಪತ್ ಕುಮಾರ್ ಅವರು ಬೈದ್ಬಿಡ್ತಾರೆ. ಸಂಪತ್ ಕುಮಾರ್ ಅವರು ಬೈದಾಗ ಸ್ವಲ್ಪ ಮುಖ ಬೇಜಾರು ಮಾಡ್ದಂಗೆ ಮಾಡ್ತಾರೆ. ಈಶ್ವರಿ ಅವರು ಮುಖ ಬೇಜಾರು ಮಾಡ್ದಂಗೆ ಮಾಡಿ, ಆಮೇಲೆ ಫೋನು ಕೊಡ್ರಿ ನಮ್ಮ ಮಗಳಿಗೆ ಫೋನು ಅಂತೆಲ್ಲ ಹೇಳ್ತಾ, ಸರಿ ಬಿಡು ಅಂತೆಲ್ಲ ಹೇಳಿ, ನವ್ಯ ಹೋಗು ಸುಭಾಷ್, ಬೇಡ ಸೋಮೇರಿ ಸುಭಾಷ್, ಹೋಗಿ ಅಲ್ಲಾದರೂ ಕೆಲಸ ನೆಟ್ಟಿಗೆ ಕಲಿ ಅಂತೆಲ್ಲ ಹೇಳಿ ಬೈದು ಕಳಿಸ್ಬಿಡ್ತಾರೆ. ನವ್ಯ ಇಲ್ಲಿಂದ ಹೊರಗೆ ಹೋದ್ಮೇಲೆ ಈ ಕಡೆಯಿಂದ ಇವರು ಮಕ್ಕಳು ಖುಷಿ ಆಗ್ಬಿಟ್ಟು ಅವ್ರು ತುಂಬ ಬೇಜಾರಾಗಿರ್ತಾರೆ. ಹಾಗೆ ಈಶ್ವರಿ ನಗ್ತಾ ಇರೋದಲ್ಲೋ, ಅದಕ್ಕಬ್ಬ ನಗ್ತಾ ಇದೆಯಾ ಅಂತ ಚಿತ್ರಗಳು, ನಿನ್ನ ಸುಭಾಸ ನಿನ್ನ ಅದೃಷ್ಟ ಕುಲಾಯಿಸ್ಕೊಂಡ್ಲ, ನಿಮ್ಮ ಮಾವ ಇಟಗಿ ಫ್ಯಾಕ್ಟ್ರಿ ನಿಂಗೆ ಬಿಟ್ಕೊಡ್ತಾನೆ ವ್ಯವಹಾರ ಅಂತೆಲ್ಲ ಹೇಳಿದಾಗ, ಹೌದು ಕಣವ, ನಾನು ಈಗನೇ ಹೇಳಲಿಲ್ಲ ಟೈಮ್ ಬರಬೇಕು, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತೆಲ್ಲ ಹೇಳಿ, ಟೈಮ್ ಬಂತು ನೋಡು ಅಂತೆಲ್ಲ ಹೇಳಿ ಚಿತ್ರ ಹೇಳ್ತಾರೆ. ಇದೇ ಟೈಮಿಗೆ ಇಲ್ಲಿ ಎಲ್ಲರೂ ಮನೆಯಲ್ಲಿ ಸೇರಿರ್ತಾರೆ. ಅಮ್ಮಮ್ಮ ಮತ್ತು ಶಿವರಾಮೇಗೌಡ, ಕ್ವಾಟ್ಲೆ ಮತ್ತು ಸಾವಿತ್ರಿ ಮಗಳು ಎಲ್ಲರೂ ಅಪ್ಪ ಬರೋಕ್ಕೆ ಹೇಳಿದಂತೆ ಅಂತೆಲ್ಲ ಹೇಳಿ ಭದ್ರೇಗೌಡ ಹೇಳಿದಾಗ ಅದೇ ಟೈಮಿಗೆ ವಿದ್ಯಾ ಬಂದು ಹಿಂದೆ ಈ ಸಾವಿತ್ರಿ ಇದು ಮಗಳಿಗೆ ಅಂತ ಇವಳು ಯಾಕೆ ಬಂದ್ಲಂದ, ನೋಡವ ಅವಳು ಬಂದ ಅಂದರೆ ಏನೋ ವಿಷಯ ಇರ್ತೈತಿ, ಇಲ್ಲಾಂದರೆ ಆ ಮೂರಡಿ ಸುಮ್ಮನೆ ಬರೋಲ್ಲ ಅಂತ, ಏನಿರ್ಬೋದು ಸುಮ್ಮನೆ ಇರಕಣವ, ಈಗ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂತೆಲ್ಲ ಹೇಳಿ ಅವರಮ್ಮ ಹೇಳಿದಾಗ, ಸರಿ ಬಿಡು ಕಣಂತೆ ಅಂತೆಲ್ಲ ಹೇಳಿ ಸುಮ್ಮನಾಗ್ತಾರೆ. ಸುಮ್ಮನಾದಾಗ ಆವಾಗ ಈ ಕಡೆಯಿಂದ ಇವ್ರು ಬರ್ತಾರೆ. ಮಾವಯ್ಯ, ಅದು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತೆಲ್ಲ ಹೇಳವ ಅಂತೆಲ್ಲ ಹೇಳಿದಾಗ, ಅದು ಇವತ್ತು ಬೆಳಿಗ್ಗೆ ಅಂತೆಲ್ಲ ಹೇಳಿದಾಗ ಅಲ್ಲಿ ಹೋಟೆಲ್ನಾಗ ಅವರು ನೀನು ಇವತ್ತು ಕೆಲ್ಸಕ್ಕೆ ಬರೋದು ಬೇಡ ಅಂತೆಲ್ಲ ಅವ್ರು ಹೇಳಿದ್ದು ಅದು ಇದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾ ಇರಬೇಕಾದ್ರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ತಾಳೆ. ಯಾಕೆ ಮಾವಯ್ಯ ಹಿಂಗೆ ಮಾಡಿದರೆ ಪಾರ್ಟ್ ಟೈಮ್ ಜಾಬ್ ಯಾರು ಕೊಟ್ಟಾರೆ ಮಾವಯ್ಯ ನನಗೆ, ನೀವು ಹಿಂಗೆ ಮಾಡಿದರೆ ನನ್ನ ಆಸ್ಪತ್ರೆ ಖರ್ಚು, ನನ್ನ ಓದಿನ ಖರ್ಚು ಎಲ್ಲ ಯಾರು ನೋಡ್ಕೊತಾರೆ ಮಾವಯ್ಯ, ಹೆಂಗೆ ಮಾಡೋದು ನಾನು, ಯಾರು ನೋಡ್ಕೊತಾರಲ್ಲ ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ತಾರೆ. ಅದು ಪಾರ್ಟ್ ಟೈಮ್ ಜಾಬ್ ನಾನು ಕೊಟ್ಟಿದ್ದೀನಿ ಕಣವ ಅಂತೆಲ್ಲ ಮಾವಯ್ಯ ಅದು ಅಂತೆಲ್ಲ ಹೇಳಿದಾಗ, ಏನಿಲ್ಲ ಕಣವ, ಎಲ್ಲೋ ಹಿಂಗೆ ಗೋವಿಂದನೂ ಊರಿಗೆ ಹೋಗಿದ್ದಾನೆ, ಗೋವಿಂದನೂ ಇಲ್ಲ, ಹಾಗಾಗಿ ಈಗ ಈ ಲೆಕ್ಕ ಪಕ್ಕ ಗೋವಿಂದ ಇದ್ರೂ ಲೆಕ್ಕ ಪುಸ್ತಕ ಎಲ್ಲ ನೋಡ್ಕೊಳಕ್ಕೆ ತ್ರಾಸಾಗುತ್ತೆ, ಆಡಿಟರ್ಗೆಲ್ಲ ಒಪ್ಸೋದು, ನೀನೇ ನೋಡ್ಕೊಂಬಿಡು ದಿನ ಸಾಯಂಕಾಲ ಕಾಲೇಜಿಂದ ಬಂದಮೇಲೆ ಅಂತೆಲ್ಲ ಹೇಳಿದಾಗ, ಕ್ಷಮಿಸಿ ಮಾವಯ್ಯ ಅಂತೆಲ್ಲ ಹೇಳಿ ಹೇಳ್ಬಿಡ್ತಾರೆ. ಆಗೋದಿಲ್ಲ ನನ್ನಿಂದ ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಅವ್ರು ಮೋಹನ್ ಅದು ಸುಮ್ಮನೆ ಇರಬೇಕು, ಎದಕ್ಕೆ ಆಗಲ್ಲ ಅಂತೆಲ್ಲ ಹೇಳಿ ಮೋಹನ್ ಅವರು ಕಾಪಿ ಮಾಡ್ಕೊತಾರೆ. ಇಲ್ಲಿ ಅಜ್ಜಿನೂ ಬೈದು ಬಿಡ್ತಾರೆ. ಅಜ್ಜಿನೂ ಎದಕ್ಕೆ ಆಗೋದಿಲ್ಲ ಅಂತೆಲ್ಲ ಅಜ್ಜಿನೂ ಕೇಳಿದಾಗ,
ಸಾವಿತ್ರಿನೂ ಜಗಳ ಆಡ್ತಾಳೆ. ಇದಕ್ಕೆ ಅಲ್ಲಿ ಹೋಗಿ ನಮ್ಮ ಅಣ್ಣನ ಮರ್ಯಾದೆ ತೆಗಿಬೇಕು. ಕ್ಷಮಿಸಿ ಸಾವಿತ್ರಮ್ಮ, ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋದು ಚಲವಣ್ಣನ ಮಗಳೇ ಹೊರತು ಈ ಅಟ್ಟಿ ಸೊಸೆ ಅಥವಾ ಶಿವರಾಮೇಗೌಡನ ಸೊಸೆ ಅಂತ ನಾನು ಹೇಳ್ಕೊಂಡೇ ಇಲ್ಲ ಅಂತೆಲ್ಲ ಹೇಳಿ ಅಲ್ಲಿ ಕನ್ವಿನ್ಸ್ ಮಾಡ್ತಾಳೆ. ಅವ್ರನ್ನೂ ಸಾವಿತ್ರಿ ಅವ್ರನ್ನೂ ಕನ್ವಿನ್ಸ್ ಮಾಡ್ತಾಳೆ. ಆಯಿತು ಅಂತೆಲ್ಲ ಹೇಳಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ಶಿವರಾಮೇಗೌಡ ತುಂಬ ಶಾಕ್ ಆಗಿ ಕುಂತು ಬಿಡ್ತಾರೆ. ಈ ಹುಡುಗಿ ರಿಜೆಕ್ಟ್ ಮಾಡಿದ್ಲಲ್ಲಪ್ಪ ಕೆಲಸ, ಕಷ್ಟಪಡೋದು ಬೇಡ ಅಂತ ನಾವು ಮನೆಯಲ್ಲೇ ಕೆಲಸ ಮಾಡಲಿ ಅಂತ ನಾವಂದರೆ ಹುಡುಗಿ ಕಷ್ಟಪಡಬೇಕು ಅಂತೆಲ್ಲ ಹೇಳಿ ಈಗ ಕೆಲಸ ಮಾಡ್ತಾ ಇದ್ದಾಳಲ್ಲ ಅಂತೆಲ್ಲ ಹೇಳಿ ಶಿವರಾಮೇಗೌಡ ತುಂಬ ಬೇಜಾರಾದ. ಶಿವರಾಮೇಗೌಡ ತುಂಬ ಬೇಜಾರಾದಾಗ ಈ ಕಡೆ ಅಜ್ಜಿನೂ ಕೋಪ ಮಾಡ್ಕೊತಾಳೆ. ಏನೇ ಕೆಲಸ ಮಾಡೋಕ್ಕೆ ಮಾಡಲ್ಲ ನೋಡಮ್ಮಮ್ಮ, ಕೆಲಸ ನನ್ನ ಯೋಗ್ಯತೆಗೆ ನನ್ನ ಅರ್ಹತೆಗೆ ಸಿಗಬೇಕು ಹೊರತು ನಿಮ್ಮದು ಕನಿಕರ ನಿಮ್ಮ ಕರುಣೆಯಿಂದ ನನಗೆ ಕೆಲಸ ಬೇಡ ಅಂತೆಲ್ಲ ಹೇಳ್ತಾ ಇದೇ ಟೈಮಿಗೆ ಸುಭಾಷ ಬಂದು ಇಲ್ಲಿ ಗಾಡಿ ಮತ್ತು ಸಿಗರೇಟ್ ಸೇದ್ಕೊತ ಬರ್ತಾ ಇರ್ತಾನೆ. ಬಂದು ಓಹೋ ನಮ್ಮ ಮಾವ ದೊಡ್ಡ ಫ್ಯಾಕ್ಟ್ರಿನೇ ಕಟ್ಟಾರಪ್ಪೋ, ಇನ್ಮೇಲೆ ಇದ್ರ ಉಸ್ತುವಾರಿ ನೋಡ್ಕೊಂಬಿಟ್ರೆ ಇನ್ನೇನು ಮುಗೀತು, ಇದೇ ನಂದೇ ಎಲ್ಲ ಉಸ್ತುವಾರಿ, ನಂದೇ ಇನ್ಚಾರ್ಜು, ನಂದೇ ಫ್ಯಾಕ್ಟ್ರಿ ಅಂತೆಲ್ಲ ಹೇಳ್ಬಿಡ್ತಾನೆ. ಅದೇ ಟೈಮಿಗೆ ಇಲ್ಲಿ ಬಂದು ಮಾವಯ್ಯ ಅಂತೆಲ್ಲ ಹೇಳಿದ್ರೆ ಏನು ಕೆಲಸ ಅಂತ, ಕೆಲಸ ಅಂತ ಏನಂತ ಗೊತ್ತಿಲ್ಲದೆ ಇರೋರಿಗೆ ಏನು ಕೆಲಸ ಅಂತ ಹೇಳ್ಬೇಕಪ್ಪ ನಿನಗೆ ಅಂತೆಲ್ಲ ಹೇಳಿ ಅವ್ರ ಮಾವ ಸತಾಯಿಸ್ತಾರೆ ಅವ್ರಿಗೆ. ಅವ್ರ ಮಾವ ಸತಾಯಿಸಿ ನೋಡಪ್ಪ ಸಾನೇ ಕೆಲಸ ಇದೆ ಮಾಡಬೇಕು ಅಂತೆಲ್ಲ. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಪ್ಲೀಸ್ ಲೈಕ್